ಬಳ್ಳಾರಿ ಕೈ ನಾಯಕರ ಮೇಲೆ ಇಡಿ ದಾಳಿ ವಿಚಾರ ನಾನು ಸಂಡೂರು ಉಪಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಮಾಡಿ ಚುನಾವಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆ, ಚುನಾವಣೆ ವೆಚ್ಚಕ್ಕೆ ಅಕ್ರಮ ಹಣ ಖರ್ಚು ಮಾಡಿ ಗೆಲ್ಲಿಸಿದ್ದಾರೆ. ಸರ್ಕಾರದ ಹಣ ಚುನಾವಣೆಗೆ ಉಪಯೋಗ ಮಾಡಿದ್ದಾರೆ. ಗೋವಾ, ತೆಲಂಗಾಣಕ್ಕೆ ವಾಲ್ಮೀಕಿ ಹಗರಣದ ಹಣ ಬಳಕೆಯಾಗಿದೆ. ನನ್ನ ಮೇಲೆ 6 ಇಡಿ ಪ್ರಕರಣ ಕೂಡ ಇತ್ತು. ಇಡಿಯವರು ಯಾವ ಆಧಾರ ಇಲ್ಲದೆ ಯಾರ ಮೇಲೂ ದಾಳಿ ಮಾಡಲ್ಲ. ವಾಲ್ಮೀಕಿ ಹಣ ಬಳ್ಳಾರಿ, ರಾಯಚೂರು, ಕೊಪ್ಪಳಕ್ಕೂ ಬಂದಿದೆ. ನೋಡಿ, ಇವತ್ತು ಒಂದೇ ಒಂದು ವಿಷಯ, ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಅಭಿವೃದ್ಧಿ ಅನ್ನೋದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕೇವಲ ರಾಜಕೀಯ ಮಾತುಗಳಿಂದ, ಅಂದರೆ ಜನಗಳನ್ನು ದಿಕ್ತಗಿಸುವಂಥ ಒಂದು ವಿಚಾರದಲ್ಲಿ ಅವ್ರಿಗೇನು ಜನರು ಅಭಿವೃದ್ಧಿ ಬಗ್ಗೆ ಮಾತಾಡೋ ಸಂದರ್ಭ ಬಂತು ಅಂದರೆ ಅದನ್ನು ಹಾದಿ ತಪ್ಪಿಸಬೇಕು ಅಂತೇಳಿ ಜಾತಿ ಗಣತಿ ಅನ್ನೋದು, ಆ ವರದಿ ಒಪ್ಪಿಸ್ಕೊಳ್ಳೋದು, ಮತ್ತು ಅದನ್ನು ಇದು ಮಾಡೋದು, ಮತ್ತು ಹೈಕಮಾಂಡ್ ಇನ್ನೊಮ್ಮೆ ಮಾಡಂತೇಳಿದೆ ಅನ್ನೋದು, ಈ ರೀತಿ ಅವ್ರಿಗೆ ಬರೀ ರಾಜಕೀಯ ಮಾಡೋದು ಬಿಟ್ಟರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಮಾತ್ರ ಇವತ್ತು ತಮಗೂ ಸ್ಪಷ್ಟ ಆಗಿದೆ, ರಾಜ್ಯದ ಜನರಿಗೂ ಸ್ಪಷ್ಟ ಆಗಿದೆ. ಅದು ಅವ್ರ ಪಾರ್ಟಿ ಹೈಕಮಾಂಡಿಗೆ ಬಿಟ್ಟಿದ್ದು ಮಾತು. ನೋಡಿ, ನಾನು ಸಂಡೂರು ಉಪಚುನಾವಣೆಯಲ್ಲಿ ನಾನು ಸ್ಪಷ್ಟವಾಗಿ ತಾವೆಲ್ಲರೂ ಕೂಡ ಇದ್ದೀರಾ, ತಮ್ಮ ಮುಂದೆ ಹೇಳಿದ್ದೀನಿ. ನಾನು ಇದು 100ಕ್ಕೆ 100 ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಮಾಡಿ ತುಕಾರಾಮ್ ಅವರಿಗೆ ಆ ಚುನಾವಣಾ ವೆಚ್ಚಕ್ಕೆ ಸಂಪೂರ್ಣವಾಗಿ ಖರ್ಚು ಮಾಡಿದ್ದಾರೆ, ಗೆಲ್ಲಿಸ್ಕೊಂಡಿದ್ದಾರೆ. ಅಕ್ರಮವಾಗಿ ಆ ಅಕ್ರಮ ಹಣವನ್ನು ಸರ್ಕಾರದ ಹಣವನ್ನೇ ಇವರು ಚುನಾವಣೆಗಳಿಗೆ ಬಳಸಿದ್ದಾರೆ. ಗೋವಾ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ, ತೆಲಂಗಾಣ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ ಅಂತ ನಾನು ಹೇಳಿದೆ. ಇವತ್ತು ಇಡಿಯವರು ಇವತ್ತು ನಾನು ಕೂಡ ಇಡಿನಲ್ಲಿ 6 ಪ್ರಕರಣಗಳಿತ್ತು. ಎಲ್ಲ ಕೇಸ್ಗಳಿಂದ ನಾನು ಮುಕ್ತನಾಗಿದ್ದೀನಿ. ವಿಷಯ ಏನಂದರೆ, ಇವಾಗ ಹೊಸ ಕಾನೂನು ಏನು ಬಂದಿದೆ ಇಡಿ ವಿಷಯದಲ್ಲಿ, ಯಾವುದೇ ಆಧಾರಗಳಿಲ್ದಂಗೆ ಅವರು ಯಾರ ಮನೆಗಳ ಮೇಲೆ ರೇಡ್ ಮಾಡೋಂಗಿಲ್ಲ. ಬೇರೆ ಪೊಲೀಸು, CBI ಆ ಇಲಾಖೆಗಳೇ ಬೇರೆ. ಇಡಿ ಬಂದು ಸಂಪೂರ್ಣವಾಗಿ ಅವರಿಗೆ ಲಿಂಕ್ ಸಿಕ್ಕಿ ಅಮೌಂಟು ವ್ಯವಹಾರ, ನಾನು ತಮಗೆ ಹೇಳಿದೆ ಹಿಂದೆ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳ್ಳಾರಿಯಿಂದ ಹಿಡಿದು, ಕೊಪ್ಪಳದಿಂದ ಹಿಡಿದು, ರಾಯಚೂರು ಜಿಲ್ಲೆಯಿಂದ ಹಿಡಿದು ಬಾರ್ ಅಂಗಡಿಗಳಿಗೆ, ಬಂಗಾರ ಅಂಗಡಿಗಳಿಗೆ, ಕಿರಾಣ ಅಂಗಡಿಗಳಿಗೆ, ರೈತರ ಅಕೌಂಟ್ಗಳಿಗೆ ಅವರು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅವರಲ್ಲಿ ಇರುವಂಥ ಕ್ಯಾಶನ್ನು ಇವರು ತಗೊಂಡು ಅವ್ರಿಗೆ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ಪರ್ಚೇಸರು ಪಾಪ ಅಮಾಯಕರು, ಹೌದಾ ನಿನ್ನ ಹತ್ರ 5 ಲಕ್ಷ ಇದೆ ಅಂದರೆ, 5 ಲಕ್ಷ ಕ್ಯಾಶ್ ಇದೆ ಅಂದರೆ, ಅಣ್ಣ ನಾನು ನಿನಗೆ ಬೆಳಿಗ್ಗೆ 5 ಲಕ್ಷ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಹೊಡಿತೀನಿ, ಕ್ಯಾಶ್ ಕಳಿಸ್ಬಿಡು ಅಂತೇಳಿ ಈ ರೀತಿ ತೊಗೊಂಡಿದ್ದಾರೆ. ಇವತ್ತೇನಾಗಿದೆ, ಇಡಿಯಲ್ಲಿ ಇವರೆಲ್ಲರನ್ನ ಕರೆಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಡೆಯಿಂದ ಯಾರ್ಯಾರು ಇಂಡಿವಿಜುವಲ್ ಅಕೌಂಟ್ಸ್ಗೆ ಹಣ ಹೋಗಿದ್ದೇನೋ ಅವರೆಲ್ಲರನ್ನ ಕರೆದಾಗ, ಸರ್ ನಮಗೇನು ಗೊತ್ತು, ನಮಗಿದ್ದು ಇಂಥ ನಾಯಕರುಗಳು ನಮಗೆ ಫೋನ್ ಮಾಡಿದರು, ನಮಗೆ ಹಣ ನಿಮ್ಮ ಹತ್ರ ಕ್ಯಾಶ್ ಇದೆ ಅಂತ ಕೇಳಿದರು, ಇದೆ ಅಂತೇಳಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದರು, ನಮ್ಮಲ್ಲಿರೋ ಕ್ಯಾಶ್ ಕೊಟ್ಟಿದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಇವತ್ತು ಆ ಪ್ರೂಫ್ ಆಗಿರೋ ಕಾರಣ ಇವತ್ತು 5 ಮಂದಿ ಶಾಸಕರುಗಳ ಮೇಲೆ, ಸಂಸದರ ಮೇಲೆ ಇವತ್ತು ರೇಡ್ ಆಗಿದೆ. ಇದರದ್ದು ಪ್ರತಿಫಲ ಅನ್ನೋದನ್ನ ಮುಂದೆ ಅವರು ಯಾವ ರೀತಿ ಅನುಭವಿಸ್ತಾರೆ ಅನ್ನೋದು ನೀವು ನೋಡ್ತೀವಿ. ಎಲ್ಲ ಕೇವಲ ಅವರೊಬ್ಬರೇ ಅಂತಲ್ಲ, 5 ಮಂದಿ ಶಾಸಕರು ಮತ್ತು ಸಂಸದರು ರೆಡ್ ಹ್ಯಾಂಡೆಡ್ ಆಗಿ ಅವರು ಈ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಮಾತಾಡಿದ್ರು. ಈಗ ಅವರು ನಾಯಕರು ಭ್ರಷ್ಟಾಚಾರ ಮಾಡಿದ್ರೆ ಯಾರು ಕೂಡ ಮಾತಾಡಲಿಲ್ಲ. ಇದು ರಾಜಕೀಯ ಪ್ರೇರಿತ. ನೋಡಿ, ಒಂದು ವಿಷಯ, ಬುಡ ಹಗರಣ ವಿಚಾರದಲ್ಲಿ ನಾನು ಮೊನ್ನೆ ಒಳಗಡೆ ಇರೋ ದಿವಸನೇ ಟಿವಿಗಳಲ್ಲಿ ನೋಡಿದೆ. ಹೆಚ್ಚು ಕಡಿಮೆ 400 ಕೋಟಿ ಬೆಲೆ ಮಾಡುವಂಥ ಆಸ್ತಿಗಳು ಈಗಾಗಲೇ ಅಟ್ಯಾಚ್ಮೆಂಟ್ ಆಗಿದೆ. ಅಂದರೆ 300 ಕೋಟಿ ಮುಂಚೆನೇ ಆಗಿತ್ತು, ಮೊನ್ನೆ ಒಂದು 100 ಕೋಟಿ ಮತ್ತೆ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದಾರೆ ಅನ್ನೋದು ಕೇಸ್ ಈಗಾಗಲೇ ಇದೆ. ಸೊ ಇದೆಲ್ಲವೂ ಕೂಡ ಮುಂದೆ ಇನ್ನು ತನಿಖೆ ಗಂಭೀರವಾಗಿ ಆಗ್ತಾ ಸತ್ಯಾಂಶಗಳು ಹೊರಗಡೆ ಬರ್ತವೆ. ಒಟ್ಟಾರೆ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಆಡಳಿತ ಮಾಡ್ತಾರೆ ಅನ್ಸುತ್ತಾ ಇಂಥ ಪರಿಸ್ಥಿತಿಯಲ್ಲಿ? ನೋಡಿ, ನಾನು ಅದೆಲ್ಲವುದನ್ನು ಕೂಡ ರಾಜ್ಯದ ಜನರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೇನೆ ಅಷ್ಟೇ. ನೋಡಿ, ಪಕ್ಷದ ಎಲ್ಲ ನಾಯಕರುಗಳು ಕೂಡ ಇವತ್ತು ಬೆಂಗಳೂರಿಂದ ಡೆಲ್ಲಿವರೆಗೆ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ನನ್ನ ಶ್ರೀಮತಿಗೆ ಅವರು ಫೋನ್ ಮಾಡೋದ್ರ ಮೂಲಕ ಎಲ್ಲರೂ ಪ್ರತಿಯೊಬ್ಬರು ಕೂಡ ಮೋರಲ್ ಆಗಿ ಸಪೋರ್ಟಿವ್ ಆಗಿ ನಿಂತ್ಕೊಟ್ರು. ನೋಡಿ, ಇನ್ನು ಈ ಬಗ್ಗೆ
ಸರ್ ಸೈಯದ್ ಅಲಿ ಸಾಬ್ ಮನೆ ಮದುವೆ ಇತ್ತು ಬನ್ನಿ ಇಲ್ಲೇ ಇತ್ತು ಬನ್ನಿ ಸರ್ ಒಂದೇ ನಿಮಿಷ ಎಲ್ಲರೂ ಬಂದಿದ್ದಾರೆ ಒಂದು ಫೋಟೋ ಸರ್ ಬಂದಿದ್ದಾರೆ ಇದೇ ಫೋಟೋ ಸರ್ ಇಲ್ಲೇ ಇಲ್ಲ ಕೆಳಗಡೆ ಅಮ್ಮ ಅವ್ರು ರೆಂಡಿ ಒಕ್ಕ ನಿಮಿಷ ಅರ್ಧ ಗಂಟೆ ನೋಡ್ಕೊಂಡು ಅಲ್ಲಿದ್ದು ಇಲ್ಲಿ ಒಂದು 2 ನಿಮಿಷ ಕುಳ್ಕೊಂಡು ಅಲ್ಲೇನು ಮನೆ ಹತ್ರ ಏನು ಜನ ಏನಿಲ್ಲ